epidermis, second one dermis, third one hypodermis. Outermost layer of skin provides a waterproof barrier and creates of a skin tone ಅಂತ ಅಂದ್ರೆ uneven skin tone ಎಲ್ಲಿದೆ, ಡಾರ್ಕ್ ಸರ್ಕಲ್ಸ್ ಎಲ್ಲಿದೆ, ಪಿಂಪಲ್ಸ್ ಎಲ್ಲಿದೆ, ಏನೇನ್ ಕವರ್ ಮಾಡಬೇಕು, ಯಾವ ಶೇಡ್ಸ್ ಹಾಕಬೇಕು ನೋಡಿದ ತಕ್ಷಣ ನಿಮಗೆ ನನ್ನ ಫೇಸ್ ಕಾಣಿಸ್ತಾ ಇದೆ. ಅವ್ರು ಏನಾದ್ರೂ ಹೇರ್ ರಿಮೂವ್ ಮಾಡಲ್ಲ ಅಂತ ಅಂದ್ರೆ ನೀವು ಹೇಳ್ಬೇಕು, ಇಷ್ಟೊಂದು ಕಾಸ್ಟ್ಲಿ ಆಗಿ 20,000 30,000 ಎಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂತಾ ಇದ್ದೀರಾ, ಹೇರ್ ರಿಮೂವ್ ಮಾಡಿಸಿ. ಇನ್ ಕೇಸ್ ಹೇರ್ ರಿಮೂವ್ ಮಾಡಿಲ್ಲ ಅಂತಂದ್ರೆ ನಿಮ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ. ಕನ್ವಿನ್ಸ್ ಮಾಡಬೇಕು. ನೀವು ಹೇಗೆ ಕನ್ವಿನ್ಸ್ ಮಾಡ್ತೀರಾ ನಿಮ್ಮ ಮೇಲೆ ಮ್ಯಾಟರ್ಸ್ ಆಗಿರುತ್ತೆ. ನೋಡಿ, ಹೇರ್ ಬೆಳೆಯೋದು ಎಲ್ಲಿಂದ, ಮತ್ತೆ ಇನ್ನೊಬ್ರು ಹೇಳ್ತಾರೆ ಹೇರ್ ಏನಾದ್ರೂ ರಿಮೂವ್ ಮಾಡ್ಬಿಟ್ರೆ ತುಂಬಾ ದಪ್ಪ ಬೆಳೆದ್ ಬಿಡುತ್ತೆ, ಜಾಸ್ತಿ ಆಗುತ್ತೆ ಅಂತ, ಅಥವಾ PCOD ಈ ತರ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದಾಗ ಏನಾಗುತ್ತೆ, ಹೇರ್ ಫುಲ್ ಥಿಕ್ ಆಗಿ ಬೆಳೆಯುತ್ತೆ. ನೋಡಿ, ಹೇರ್ ಎಲ್ಲಿಂದ ಬೆಳೆಯುತ್ತೆ ಅಂದ್ರೆ ಸೆಕೆಂಡ್ ಲೇಯರ್ ಆಫ್ ಸ್ಕಿನ್ ಅಷ್ಟೇ ಬೆಳ್ಕೊಂಡು ಹೋಗುತ್ತೆ. ಸೊ ನೀವು ಅವ್ರಿಗೆ ಇದನ್ನ ಅರ್ಥ ಮಾಡಿ, ಏನಾದ್ರೂ ಮೇಕಪ್ ಹೇರ್ ಮೇಲೆ ಮಾಡ್ತಿದ್ದೀರಾ ಅಂತ ಅಂದ್ರೆ ಇನ್ನೊಂದು ಲಾಂಗ್ ಲಾಸ್ಟಿಂಗ್ ಇರಲ್ಲ, ಇನ್ನೊಂದು ಫುಲ್ ಬ್ಲ್ಯಾಕ್. ಅದು ಅಲ್ಲದೆ ಸಮ್ಟೈಮ್ಸ್ ಹರ್ಷಣದ ಮೇಲೆ ಮೇಕಪ್ ಮಾಡ್ತಾರೆ. ಹರ್ಷಣ ಮೇಲೆ ಕೂಡ ನಾವು ಮೇಕಪ್ ಮಾಡಬಾರ್ದು. ಹರ್ಷಣ ರಿಮೂವ್ ಮಾಡಕ್ಕೆ ನಾವು ಏನ್ ಮಾಡ್ಬೇಕು, ಇದು ಸೈಡ್ ಎಫೆಕ್ಟ್ಸ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದು ಈ ತರ ಮಾಡಿದಾಗ ಏನಾಗುತ್ತೆ, 99% ಅಲ್ಲ 100% ಹರ್ಷಣ ರಿಮೂವ್ ಆಗುತ್ತೆ. ಇದನ್ನ ನೀವ್ ಏನ್ ಮಾಡ್ಬೇಕು, 1 ವೀಕ್ ಬಿಫೋರ್ ನಿಮ್ಮ ಕ್ಲೈಂಟ್ಸ್ಗೆ ನೀವು ಇನ್ಫಾರ್ಮ್ ಮಾಡ್ಬೇಕು. ನೀವು ಎಷ್ಟೇ ಕಷ್ಟಪಟ್ಟು ಮೇಕಪ್ ಮಾಡಿಸ್ಕೊಂಡ್ರು ಹರ್ಷಣದ ಮೇಲೆ ನೀವು ಮೇಕಪ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಆಗ್ತಾರೆ, ಫುಲ್ ಗ್ರೇ ಕನ್ವರ್ಟ್ ಆಗುತ್ತೆ ಮೇಕಪ್.